ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ವಿಡಿಯೋ. ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ ಈ ಶುಭ ಗಳಿಗೆ. ಸವಣೂರೊಳಗಿರುವಂತಹ ಸುಪ್ರಸಿದ್ಧ ಮಠ ಅಂದರೆ ಅದು ದೊಡ್ಡ ಹುಣಸೆ ಮಠ. ಅಲ್ಲಿ ನಾವು ಇವತ್ತು ಬಂದೇವಿ. ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅಪ್ಪಿ ಇದು ಯಾವುದೋ ಪ್ಲಾಸ್ ಎಲ್ಲ ಯಾರು ಯಾಕೆ ಹೋಗಿಲ್ರಿ? ಅಲ್ಲಿ ಐದು ಸ್ವಲ್ಪ ಐತ್ರಿ 5 ಅಡೆ. ಅಲ್ಲಿ ಸುಮ್ಮನೆ ಎಲ್ಲಿ ಯಾರನ್ನೂ ಒಳಕ್ಕೆ ಆ ಕಡೆ ಯಾರು ಹೋಗಕ್ಕೆ ಬಿಡಲ್ಲ ರೀ. ಇದೇನ್ರಿ ಉದ್ಭವ ಮೂರ್ತಿ ತೋರಿಸಿದ್ರಲ್ಲ? ಇದು ಗಣಪತಿ ಉದ್ಭವ ಆಗಂడి ಈ ಮರದಲ್ಲಿ. ಇದು 2ನೇ ಮರದಲ್ಲಿ. ಇದು ಹೆಸರಿ ನಾವು ದೊಡ್ಡ ಹುಣಸಿ ಮರ ಅಂತೀವ್ರಿ. ಇದು ನಿಜವಾದ ಹೆಸರು ಗೋರಖನಾಥ ವೃಕ್ಷ ಅಂತ. ಬಾಂಬು ಕೇಶವ ಗೋರಖನಾಥರ ಕುಟುಂಬಕ್ಕೆ ಸೇರಿದ್ರು ಇವು. ಉತ್ತರ ಪ್ರದೇಶದಲ್ಲಿ ಒಂದು ಊರು ಐತ್ರಿ ಗೋರಖ್ಪುರ ಅಂತ. ಯೋಗಿ ಆದಿತ್ಯನಾಥ್ ಸಿ.ಎಂ ಅವ್ರಿಗೆ ಗುರುಗಳು ಗೋರಖನಾಥ್ ಅವರು. ಅಲ್ಲಿಂದ ಇಲ್ಲಿ ಬಂದು ತಪಸ್ಸು ಮಾಡ್ತಿದ್ರು ಅವ್ರು ತಪಸ್ಸು ಮಾಡುವಾಗ ಅವ್ರಿಗೊಂದು ನೆರಳಾಗಲಿ ಅಂತಂದು ಭಗವಾನ್ ಕೃಷ್ಣ ಪರಮಾತ್ಮ ಆಫ್ರಿಕಾದಿಂದ ಈ ಮರದ ಬೀಜಗಳನ್ನು ಇಲ್ಲಿ ತಂದು ನಟ್ಟು ತಪಸ್ಸು ಮಾಡಿ ಮುಂದೆ ಸಾಗಿದ್ರಿ. ಇದಕ್ಕೆ ದಾಖಲೆಯಲ್ಲಿರೋದಕ್ಕೆ ನಾವು 2000 ವರ್ಷ ಅಂತ ಕರಿತೀವಿ ರೀ. ಮರದ ಬುಡದಲ್ಲಿ ಇಟ್ಟ ಪದಾರ್ಥ ಅನ್ನ ಇಟ್ಟರೆ ಕೆಡಲ್ಲ, ಹೆಣ ಇಟ್ಟರೆ ಕೊಳೆಯಲ್ಲ ರೀ. ಔಷಧ ಗುಣ ಹೊಂದೇವ್ರಿ. ಒಂದು ಎಲೆ ಆಯ್ತು, ತೊಗಟೆ ಆಯ್ತು, ಕಾಯಿ ಆಯ್ತು, ಪ್ರತಿಯೊಂದು ಔಷಧಕ್ಕೆ ಬರುತ್ತೆ. ಈ ಥರ ಕಾಯಿ ಬಿಡುತ್ತೆ, ಸ್ವಲ್ಪ ಉದ್ದ ಆಕತಿ. ಅದು ಒಳಗೆ ಇಂತಿಂತ ಬೋರ್ಡ್ ಇರ್ತದೆ ಒಳಗಡೆ. ಒಂಥರ ಅದು ಬೆಳೆ ಟೈಪ್ ಇರ್ತದೆ ಒಳಗಡೆ. ಅದು ಹುಳಿ ಮತ್ತು ಸಿಹಿ 2 ಮಿಕ್ಸ್ ಬರೋ ಸಂಬಂಧ ನಾವು ದೊಡ್ಡ ಹುಣಸಿ ಮರ ಅಂತ ಕರಿತೀವಿ ರೀ. ಇದು ನಿಜ ಹೆಸರು ಗೋರಖನಾಥ ವೃಕ್ಷ. ಬಾಂಬು ಕೇಶವ ಗೋರಖನಾಥರ ಕುಟುಂಬಕ್ಕೆ ಸೇರಿದ್ರು. ಹೌದನ್ರಿ? ಇದು ಇಲ್ಲೇ ಗಣಪತಿ ಬಡ್ಡಿ ಒಳಗೆ ಉದ್ಭವ ಆಗ್ಯಾನಂದ್ರಲ್ಲ, ಅದ್ರದ್ದು ಹೇಳ್ರಿ. ಇದು ಗಣಪತಿ ನಾನು ನೋಡಿದಾಗ ಫಸ್ಟ್ ನೋಡಿದ್ದೆ ಅದನ್ನ. ಅದು ಫಸ್ಟ್ ಸಣ್ಣದಿತ್ತು. ಅದು ಬೆಳೀತಾ ಅದು ಹೆಂಗಾದ್ರು ದೊಡ್ಡದಾಕ್ಯಂತ ಬಂತು. ಅದು ಗಣಪತಿ ಆಕಾರ ಕಾಣ್ತು ನನಗೆ. ನಾನು ಅಜ್ಜಾರಿಗೆ ಹೋಗಿ ಹೇಳಿದೆ ರೀ, ಅಜ್ಜಾರ 2ನೇ ಮರದಲ್ಲಿ ಗಣಪತಿ ಉದ್ಭವ ಆಗ್ಯಾನ ಅಜ್ಜಾರ ಅಂತಂದೆ ರೀ. ಅವರು ಬಂದು ನೋಡಿದ್ರೆ ಪಾಪ ತೋರಿಸ್ಬಾರ್ದು ನಾನು ಕರ್ಕೊಂಬಂದ್ರಿ. ನಾನು ತೋರಿಸಿದೆ. ಅದಕ್ಕೆ ಬೆಳ್ಳಿಕಂತ ತರಿಸಿ ಹಚ್ಚಿ ಅದಕ್ಕೆ ಪೂಜೆ ಮಾಡಿದ್ರಿ. ಅದು ಕಣ್ಣು ಅದು ಬಿಸಿಲು ಬಿದ್ದು ಅಲ್ಲೇ ಕಪ್ಪಾಗ್ಯಾವ್ರಿ ಕಣ್ಣು. ಹೌದ್ರಿ? ನೋಡಿದಿರಿ. ಈಗ ತಮ್ಮ ಹೆಸರೇನು ಗೊತ್ತಾ? ನಮ್ಮ ಹೆಸರು ಮಹಾದೇವಪ್ಪ ಅಂತ. ಹೌದ್ರಿ? ಇಲ್ಲೇ ಇರ್ತೀರಿ ನೀವು? ಇದ್ರ ಬಗ್ಗೆ ಮಾಹಿತಿ ಹೇಳ್ತೇನೆ ನಾನು. ಹೌದನ್ರಿ? ಎಲ್ಲ ವಿವರಣೆಯನ್ನು ಕೊಟ್ರಿ. ಇವು ರಾತ್ರೆಲ್ಲ ಹೋಗ್ತಾವಲ್ರಿ? ಇನ್ನೊಂದು ಹೆಸರು ಇದಕ್ಕೆ ನಾವು ಇಂಗ್ಲೀಷ್ ಒಳಗೆ ನಾವು ಬೋಬಾಟ್ ಅಂತ ಕರಿತಾವ್ರಿ. ಬೋಬಾಟ್ ಅಂತ ಯಾಕಂತ ಅಂತಂದ್ರೆ ಬಾಟ್ಲಿ ಆಕಾರ ಇರೋ ಸಂಬಂಧ ಬೋಬಾಟ್ ಅಂತ ಕರಿತಾರೆ ಇಂಗ್ಲೀಷ್ ಒಳಗೆ. ಬಾಟ್ಲಿ ಆಕಾರ ಒಳಗೆ ಐತ್ರಿ. ಕೆಳಗೆ ಒಬ್ಬೈತಿ, ದೊಡ್ಡ ಹುಣಸಿ ಮರ ಅಂತ ಕರಿತೀವಿ ಕನ್ನಡ ಭಾಷೆ ಒಳಗೆ. ಇದು ನಿಜ ಹೆಸರು ಗೋರಖನಾಥ ವೃಕ್ಷ ಅಂತ. ಹೌದೌದು. ಇದಕ್ಕೆ ಇನ್ನೊಂದು ಹೆಸರು, ಇದು ಹೆಸರು ಕಲ್ಪವೃಕ್ಷ ರೀ. ಕಲ್ಪವೃಕ್ಷ ಅಂದ್ರೆ ಬೇಡಿದ್ದನ್ನು ಕೊಡೋದು. ತಾವು ಏನೂ ಕೊಡ್ತೀನಿ ಅಂತ ಬೇಡ್ಕೋಬಾರ್ದು. ಇದು ವೃಕ್ಷಗಳಿಗೆ ಕೊಡೋದಷ್ಟೇ ಗೊತ್ತು, ಬಿಸಿಲು ಹೆಸರ ಕಲ್ಪವೃಕ್ಷ ಅಲ್ರಿ. ಇವತ್ತು ನಿಮ್ಮ ಶಾಲೆ ಮಕ್ಕಳು ರೀ, ನಾನು ಶಾಲೆಯೊಳಗೆ ನಾನು ಫಸ್ಟ್ ಬರಬೇಕು, ನಾನು IAS ಅಧಿಕಾರಿ ಆಗ್ಬೇಕು, DC ಆಗ್ಬೇಕು, AC ಆಗ್ಬೇಕು, ತಹಸೀಲ್ದಾರ್ ಆಗ್ಬೇಕು, ಮುಂದೆ ನಾನು ದೊಡ್ಡ ವ್ಯಕ್ತಿ ಆಗ್ಬೇಕು, ನಾನು ದೊಡ್ಡ ಆಫೀಸರ್ ಆಗ್ಬೇಕು, ನಾನು ಕೋರ್ಟ್ ನಾನು ಜಡ್ಜ್ ಸಾಹೇಬ್ರು ಆಗ್ಬೇಕಂತ ಅವ್ರು ಒಂದು ಮನಸ್ಸು ಇತ್ತಂದ್ರೆ ಅವ್ರು ಏನು ಬೇಡ್ಕೊಂಡಿರ್ತಾರೆ ಅದು ಆಕೈತಿ. ತಾವು ಧ್ಯಾನವನ್ನು ಮಾಡುವಾಗ ತಾವು ಏಕಾಗ್ರ ಕೂತ್ಕೊಂಡು ನೀವು ಧ್ಯಾನ ಮಾಡಬೇಕು. ಏಕಾಗ್ರ ಕೂತ್ಕೊಂಡು ನೀವು ಧ್ಯಾನ ಮಾಡುವಾಗ ತಮ್ಮ ಕಣ್ಣು ಮುಂದೆ ಬೆಳಕು, ದೀಪ, ವೃಕ್ಷ, ಮನೆ ದೇವರು ಕಣ್ಣು ಮುಂದೆನೇ ಬರುತ್ತೆ. ಅದೇ ನಿಮ್ಗೆ ಕೊಡೋದು ಸೂಚನೆ. ಇವು ಬಾವುಲಿದೇನಂದ್ರೆ ಇದು ಬಾಲಿ, ಇದು ವಾಸೋತ್ಸವ ಇದೆ ರೀ. ಹೌನ್ರಿ. ಈಗ ಅವಕ್ಕೆ ರಾತ್ರಿ, ನಮಗೆ ಹಗಲು. ರಾತ್ರಿಗೆ ಅವಕ್ಕೆ ಹಗಲು, ನಮಗೆ ರಾತ್ರಿ. ಸಾಯಂಕಾಲ 6-7 ಗಂಟೆ ಆತಂದ್ರೆ ಅದು ಇಲ್ಲಿಂದ ಹೋಗ್ತಾವೆ, ಊಟಕ್ಕೆ ಹೋಗ್ತಾವ್ರಿ. ಬೆಳಿಗ್ಗೆ 6 ಗಂಟೆ ಅಂದ್ರೆ ಮತ್ತೆ ಹೊಳ್ಳಿ ಜಮಾ ಹಾಕೋರಿ. ಇವು ಇಲ್ಲಿ ಬಿಟ್ಟರೆ ಆಫ್ರಿಕಾ ರೀ, ಮತ್ತು ನಮ್ಮ ಜಗತ್ತಿನಾಗ ಎಲ್ಲಿಲ್ಲ. ಅದಕ್ಕೆ ನಾವು ಇದಕ್ಕೆ ಜಗತ್ತ ಪ್ರಸಿದ್ಧವಾದಂಥ ಕಲ್ಪವೃಕ್ಷ ಅಂತ ಕರಿತೀವಿ. ಇದು 2 ಮರಕ್ಕಿಂತ ದೊಡ್ಡ ಮರ ರೀ ಅದು. ಅದು ರೀ ಮತ್ತು ಹೊಳ್ಳಿ ಇದನ್ನು JCB ತರಿಸಿ 40 ಅಡಿ ಆಳ ಗುಂಡಿ ತೆಗೆದು ಅದನ್ನು ದೊಡ್ಡ ಕ್ರೇನ್ ರೀ, 20 ಟನ್ ಇದ್ದಂಥ ಕ್ರೇನು. ಆ ಕ್ರೇನ್ ತಂದು ಕ್ರೇನ್ ಮುಖಾಂತರ ಕೆಳಗಿಳಿಸಿ ಮತ್ತು ಅದನ್ನು ರೀಪ್ಲಾಂಟ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಇಂಗ್ಲೀಷ್ ಮಾಡಿ ಕಸಿ ಮಾಡಿ ಮತ್ತು ಚಿಗಂಗದತ್ತು ರೀ. ಅದು ಪೂಟಿ ಚಿಗಿಲಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಸುತ್ತ ಅದಕ್ಕೆ ಹಳಿಕತ್ತೆ ರೀ. ಅದು ಹೌದನ್ರಿ? ಗ್ರೀನ್ ಕಲರ್ ಕಣ ಅಂತೀರಿ. ಹೌದು. ಇಲ್ಲಿ ಮತ್ತು ನಡು ಒಂದು ಹೊಟ್ಟೈತಲ್ರಿ, ಅದರ ಮರಿ ಅದು ತಾನೇ ಅದರ ಬೀಜ ಉದ್ದು ಹುಟ್ಟಿದ್ರಿ ಅದು.
ಹೌದ್ರಿ. ಇದು ಸಿದ್ಧತೆ ದಾಖಲೆ. ಇದು 6 ವರ್ಷ ಗಿಡ ರೀ ಇದು. 6 ವರ್ಷ ಅನ್ರಿ ಅದು? ಇದಕ್ಕೆ ಈ ಗಿಡಕ್ಕೆ ಇದು ಮಳೆಯಲ್ಲಿ ಏನಿಲ್ಲ ರೀ, ಪೂರ್ತಿ ಪಳ್ಳು ಇರುತ್ತೆ. ಇದರಲ್ಲಿ ರೀ ಏನೇ ಇಲ್ಲ ಅಂತಂದ್ರೆ 1,000 ಟನ್ ನೀರು ಇರುತ್ತೆ ಮರದಲ್ಲಿ. ಒಳಗೆ ನೀರು ಇರ್ತೈತ್ರಿ ಅದು? ಹಾಂ. ಇಲ್ಲಿ ಹವಾಮಾನಕ್ಕೂ ಅಲ್ಲಿ ಹವಾಮಾನಕ್ಕೂ ವ್ಯತ್ಯಾಸ ಐತ್ರಿ. ಇಲ್ಲಿ ತಂಪು ಐತ್ರಿ, ಅಲ್ಲಿ ಕೋಲ್ಡು ತಂಪು, ಅಲ್ಲಿ ಜಲ. ಈಗ ನಿಮ್ಮ ಮನೇಲಿ ನೀವು ಅಡುಗೆ ಮಾಡ್ತೀರಿ, ಫ್ರಿಜ್ನ ಇಡ್ತೀರಿ, ಅಥವಾ ಇದು ಫ್ರಿಜ್ ಇದ್ದಂಗೆ ರೀ, ಕೆಡಲ್ಲ ಏನು. ನೀವು ಈಗ ದೇವಸ್ಥಾನಕ್ಕೆ ಹೋಗ್ತೀರಿ, ಮುಡುಪು ಕಟ್ಟಿ ಬರ್ತೀರಿ. ನಾನು ಅನ್ಕೊಂಡಿದ್ದು ಆಗಿಂದ ನನಗೆ ಒಳ್ಳೇದಾಗಿಂದ ನಾನು ಬಂದು ಹರಕೆ ತೀರಿಸ್ತೀನಿ. ನೀವು ಹೋಗಿ ಮುಡುಪು ಕಟ್ಟಿ ಬರ್ತೀರಿ. ನೀವು ಅನ್ಕೊಂಡಿದ್ದಾಗಿಂದ ಹೋಗಿ ಹರಕೆ ತೀರಿಸ್ತೀರಿ. ಇಲ್ಲಿ ಹಂಗಲ್ಲ ರೀ, ಇಲ್ಲಿ ಮುಡುಪು ಕಟ್ಟಂಗಿಲ್ಲ, ಹರಕೆ ಮಾಡಂಗಿಲ್ಲ. ಇದು ವೃಕ್ಷಕ್ಕೆ ಕೊಡೋದಷ್ಟೇ ಗೊತ್ತು, ವಿಶ್ವನಾಥ ಗೊತ್ತಿಲ್ಲ. ಇದು ಹೆಸರ ಕಲ್ಪವೃಕ್ಷ ಅಲ್ಲಿ. ಇದು ಕಾಯಿ ರೀ 35 ವರ್ಷದ ಹಿಂದಿನ ಕಾಯಿ ರೀ. ಎಷ್ಟು ವರ್ಷ ಇಟ್ಟರು ಏನೂ ಆಗೋದಿಲ್ಲ. 35 ವರ್ಷದ ಕಾಯಿ ಅನ್ರಿ? 30 ವರ್ಷದ ಹಿಂದಿಲ್ದು ಇದು ಅನ್ರಿ ದೊಡ್ಡ ಹುಣಸೆ ಮಟ್ಟದ ಕಾಯಿ. ಸ್ವಾಮಿ ಅಜ್ಜಾರ ಶ್ರೀ ಚನ್ನಬಸ ಮಹಾಸ್ವಾಮಿಗಳು ಅಂತ. ಈ ಮಠಕ್ಕೆ ಇವರು 13 ಸ್ವಾಮಿಗಳು. 13 ಇದು ಮೂಲ ಗದಿಗೆ ಇವು ಜೀವಂತ ಸಮಾಧಿ. ಒಳಗಿರೋದು ದೊಡ್ಡ ಜಾಗದಲ್ಲಿ, ಇದು ಸಣ್ಣ ಜಾಗದಲ್ಲಿ. ಇವರು 13ನೇ ಸ್ವಾಮಿಗಳು. ಈ ಮರಕ್ಕೆ ಕಟ್ಟಿದ್ವು ರೀ, ಆ ಥರ ಕಟ್ಟಿದ್ವು, ಈ ಥರ ಕಟ್ಟಿದ್ವು ರೀ ಮರಕ್ಕೆ. ಆ ಕಟ್ಟಿದ ಮಂದಿ ಜನ ಬಂದು ಕುಂದಿರ್ತಿದ್ವು. ಈ ಕೆಲವು ಕಿಡಿಗೆ ಹುಡುಗರು ಹೆಸರಿಗೆ ತಗೊಂಡ್ರು ಮರದ ಮೇಲೆ. ಅದಕ್ಕೆ ಯಾರು ಒಳಗಡೆ ಬರಬಾರ್ದು ಗಟ್ಟನ ಟಿಕೆಟ್ ಹಚ್ಚಾರು. ನಾವು ಸಣ್ಣವರಿದ್ದಾಗಿದ್ವು ರೀ ಅವು ಕಟ್ಟಿ. ಇಲ್ಲಿ ಸಂಜೆ ಹೊತ್ತು ಸಂಗೀತ ಕ್ಲಾಸ್ ನಡೀತಿತ್ತಲ್ಲ? ಶನಿವಾರ ಮತ್ತು ಐತವಾರ ಸಂಗೀತ ಕ್ಲಾಸ್ ನಡೀತಿತ್ತು. ಭಾಳ ಇನ್ಫಾರ್ಮೇಷನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್.